ಇಲ್ಲ, ಅದರಿಂದ ಜನ ಅವನ್ನ ತುಂಬಾ ಒಳ್ಳೆಯವ್ರು ಅನ್ಕೊಂಡಿದ್ದಾರೆ. ಆದ್ರೆ ಆ ತರ ನಾನು ಚಿಕ್ಕ ಬುದ್ಧಿ, ಕೆಟ್ಟ ಬುದ್ಧಿ, ಜಲಸ್ ಬುದ್ಧಿ, ಕಳ್ತನದ ಬುದ್ಧಿ, ಇರಿಟೇಷನ್ ಮಾಡೋ ಕ್ಯಾರೆಕ್ಟರು, ಅವನ ಜೊತೆ ಯಾರು ಕಟ್ಕೊಂಡವ್ರು ಒನ್ ನೈಟು ಇರಕ್ಕಾಗಲ್ಲ, ಅಷ್ಟು ಇರಿಟೇಷನ್ ಕ್ಯಾರೆಕ್ಟರು. ಅವನಿಗೆ ಮದ್ವೆ ಆಗೋದೇ ಡೌಟ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಅದು ನಾಯಿ ಮರಿ ಬೇರೆ, ಅದು ಹೆಣ್ಣಾಯಿ ಮರಿ ಗಂಡು ಕೊಡ್ಸಿದೀವಲ್ಲ ನಾಯಿ ಮರಿಗೆ, ಅದ್ರ ತರ ಬರುತ್ತೆ ಅವ್ರ ಅಪ್ಪನ ತರ. ಅದನ್ನ ಅದಕ್ಕೆ ಹೇಳ್ತಾ ಇದೀವಿ. ಹಲೋ ಅದು ಅವ್ರ ಅಮ್ಮ ಐತಲ್ಲ, ಅದು ಒಂದ್ ಕಲರ್ ಇದೆ. ಆಮೇಲೆ ಮರಿ ಈಗ ಹಾಕೈತಲ್ಲ, 15 ದಿವಸ ಆಗೈತಿ, 28 ದಿವಸ ಆಗೈತಲ್ವನ, 28 ದಿವಸ ಆಗೈತಲ್ಲ. ಅದು ಒಂದು ಹೆಣ್ಣು 3 ಗಂಡ ಹಾಕಿತ್ತು. ಅದ್ರಾಗೆ ಒಂದ್ ಹೆಣ್ಣು ಗಂಡು ಇಟ್ಕೊಂಡೋಗ್ಬಿಡಿ, 2 ಗಂಡವೇ. ನೀವ್ ಬಂದು ನೋಡೋಣ, ಕ್ರಾಸಿಂಗ್ ಮಾಡ್ಬೋದೇನ ಅದಕ್ಕೆ. ನಾಯಿ ಮಾಡ್ರಿ. ಈ ಮನೇಲಿ ರಕ್ಷಿತಾ ಇಸ್ ಫೇಕ್. ಈ ಮಾತು ಯಾರು ಒಪ್ಕೋತೀರಿ? ಕೈ ಎತ್ತಿ. ಯಾಕೆ ಸುದ್ದಿ ಸರ್? ಇಲ್ಲ ಅಣ್ಣ, ಅನ್ಸುತ್ತೆ ಅಣ್ಣ, ಆತರ ಅನ್ಸುತ್ತೆ. ಸರಿ ಇರೋದಕ್ಕೆ ಏನ್ ಮಾಡ್ಬೇಕು? ಅಣ್ಣ ಮೇಡಮ್ ಹೇಳ್ದಂಗೆ ನಾನು ಬೇಡ. ಅಲ್ಲ ಮೇಡಮ್ ಹೇಳ್ದಂಗೆ ಅಂತ ಪ್ಯಾಕೇಜ್ ಅಲ್ಲ, ಅದೇ ಆ ಲೈನ್ಸ್ಗೆ ಬಂದೆ ಅಣ್ಣ. ಓಕೆ, ಅವ್ರಾಗಿರ್ಬೇಕು ಅನ್ಸುತ್ತೆ ಅಣ್ಣ. ಅವ್ರು ಅನ್ಕೊಳ್ಳೋಣ. ಏನು ನನ್ಗಂಗ್ ಕಾಣಿಸುತ್ತೆ ಅಣ್ಣ. ಇಲ್ಲ ಇದಲ್ಲ, ಇದೇನೋ ಮೇಲ್ಗಡೆ ಶುಗರ್ ಕೊಟ್ಟು. ಅದು ನಿನ್ನ ಅಭಿಪ್ರಾಯ. ಈಗ ನಿಮ್ಮ ಅಭಿಪ್ರಾಯ ಬೇರೆಯವ್ರು ಬಂದಾಗ ನಿಮಗೆ ಬಕೆಟ್ ಅಂದ್ರು. ಕರೆಕ್ಟ್ ಅಣ್ಣ. ಸಾಕು ಮೊಬೈಲ್ ನೋಡಿದ್ದು ಹೋಗಿ ಮದಿವಾಗ ಮುದೇನ ಹಾಕುತ್ತೀನಿ ನೀನು. ಹೋಗಕ್ಕ ಸುಮ್ನೆ ಕೆಲ್ಸ ನೋಡ್ಕೊ. ಏನ್ ತಲಿ ಮೇಲೆ 1-2 ಬಿಳೆ ಕೂದ್ಲ ನೋಡಿ ಮುದೇನ್ ಅಂತೀಯಲ್ಲ. ವಾ ಅವನು ಇಲ್ಲಿ ನಾನ್ ದುಡಿಯೋದ ನನಗಾಗ್ವಲ್ದು, ಆಕಿಗೆ ಎಲ್ಲಿಂದ ಸಾಕ್ಲಿ? ನನಗೆ ನೋವಿದೆ ಗೊತ್ತು ನಂಗೆ. ನಾನು 10 ವರ್ಷದಿಂದನೂ ಇದೇ ಡೈಲಾಗ್ ಹೇಳಕ್ ಕುಂತೀನಿ, ನನ್ ಕಾಲ್ ಮೇಲೆ ನಿಂತ ಮೇಲೆ ನಾನ್ ಮದ್ವೆ ಆಗೋದಂತ. ಒಂದ್ ಕಡೆ ಭಯನೂ ಐತಿ, ಇನ್ನೂ ಒಂದ್ 10 ವರ್ಷ ಬಿಟ್ರೆ ನನ್ ಕಾಲ್ ಮೇಲೆ ನಿಂದ್ರೋದ್ ದೂರದ ಮಾತು, ನಂದೇ ನಿಂತಿಲ್ಲ ಅಂದ್ರೆ ಹೆಂಗಪ್ಪ ಅಂತ. ಬಟ್ ಆಗ್ತೀನಿ, ಸ್ವಲ್ಪ ಟೈಮ್ ಕೊಡ್ರಿ ಅಷ್ಟೇ. ಯಾವಾಗ ಮದುವೆ ಹಾಕಿ ಯಾವಾಗ ಮಕ್ಳು ಮರಿ ಮಕ್ಳನ್ನ ನೋಡ್ತೀನಿ. ಹೆಂಗ್ ಹೇಳ್ಬೇಕಪ್ಪ ನಿಮಗೆ? ಅಕ್ಕ ನಿನ್ಗೆ ಅಷ್ಟು ನನ್ ಮದ್ವೆ ನೋಡ ಆಸೆ ಇದ್ರೆ ನೀನ ದುಡ್ಡು ಖರ್ಚು ಮಾಡ್ತಿ ಅಂತಂದ್ರೆ ಹೇಳು, ಒಂದ್ ಹೆಣ್ಣು ಹುಡುಕಿ ನಾಳೆನೇ ರೆಡಿ ನಾನ್ ಮದ್ವೆ ಹಾಕ ಅಷ್ಟೇ. ಡಿಸೆಂಬರ್ 11 ಬರ್ತಿದೆ ಮೇಡಮ್. ಐ ವಿಶ್ ದೆಮ್ ಆಲ್ ದಿ ವೆರಿ ಬೆಸ್ಟ್. ಇನ್ನೇನು ಹೇಳಿ ನಾನು? ರೀ ಮಿಸ್ಟರ್, 1 ಲಕ್ಷ ಅನ್ನೋದು ನನಗೆ ಪಾಕೆಟ್ ಮನಿ ಇದ್ದಾಗೆ. ಪ್ರತಿನಿತ್ಯ ಈ ನಾಯಿಗೆ ಎಷ್ಟು ಖರ್ಚಾಗುತ್ತೆ ಗೊತ್ತಾ? ಎಷ್ಟು ಸರ್? 5000. ಅಯ್ಯಮ್ಮ. ಸೆಕ್ರೆಟರಿ, ಲಂಡನ್ ಟಿಕೆಟ್ ಹಾಕಿದೀಯಾ? ನೋ ಸರ್. ನೋಡು, ನಮ್ ಕರಿಗೂ ಸೇರಿ 2 ಟಿಕೆಟ್ ಹಾಕು. ಓಕೆ ಸರ್. 1 ವಾರ ಜಾಲಿಯಾಗಿ ನನ್ನ ಜೊತೆ ಇದ್ದು ಬಾರೆ. ನನ್ನ ಸೇಮ್ ಅಶ್ವಿನಿ ಮ್ಯಾಮ್. ಈಗ ಎಲ್ರು ಪಾಪ ಅವ್ರ ಮೇಲೆ ಹೇಳ್ತಾ ಇದೀರಾ ಅಶ್ವಿನಿ ಮೇಡಮ್ ಅಂತ. ಅವ್ರಿಗಿಂತ ಜಾಸ್ತಿ ರೂಲ್ ಬ್ರೇಕ್ ಮಾಡಿರೋರು ಒಬ್ರು ಅವ್ರೆ. ನಾನು ಅವ್ರು ಹೇಳಕ್ ಇಷ್ಟಪಡ್ತೀನಿ. ಆಕ್ಚುಲಿ ಸ್ಪಂದನ ಅವ್ರ ಪಕ್ಕ ಕೂತಿರೋ ಅಶ್ವಿನಿ ಮೇಡಮ್ ಅವರೇ. ಎಲ್ರು ಬಿಗ್ ಬಾಸ್ ದಯವಿಟ್ಟು ಯಾವ್ದಾರ ಕಠಿಣ ಶಿಕ್ಷೆ ಕೊಡಬೇಕು, ಆದ್ರೆ ಡೈರೆಕ್ಟ್ ಎಲಿಮಿನೇಷನ್ ಮಾಡ್ಬಿಡಿ, ನಮ್ಗೆ ಇನ್ನೂ ಖುಷಿ. ನನ್ನ ಸಿದ್ದರಾಮಯ್ಯ ಚಿನ್ನ ಕಂಡ್ರಮ್ಮ, ನನ್ನ ಸಿದ್ದರಾಮಯ್ಯ ಬಂಗಾರ ಕಂಡ್ರಮ್ಮ. ಆ ಕಾಡೆ ನರಸೀಪುರ, ಈ ಕಾಡೆ ಮೈಸೂರು, ಮಧ್ಯದಲ್ಲಿರುವ ಸಿದ್ದರಾಮಯ್ಯನ ಉಂಡಿ. ನಮ್ಮ ತಂದೆಯವರೆಲ್ಲ ಲಾಯರ್ ಮಾಡ್ಬೇಕಂತ ಇದ್ರು. ಯಾಕಂದ್ರೆ ನಾನು ಪಾಯಿಂಟ್ ಚೆನ್ನಾಗಿ ಹಾಕ್ತೀನಿ, ರೂಲ್ಸ್ ಅಂಡ್ ರೆಗ್ಯುಲೇಷನ್ ಬಗ್ಗೆ ಪರ್ಫೆಕ್ಟ್ ಮಾತಾಡ್ತೀನಿ. ಅದು ಬೈ ಬರ್ತ್ ಬ್ಲಡ್ ಅಲ್ಲಿ ಬಂದ್ಬಿಟ್ಟಿದೆ. ಅದು ಇನ್ನ ಡ್ಯಾಶ್ ಹೇಳಂಗಿಲ್ಲ. ಏನೇನ್ ಒಳ್ಳೆ ಕೆಲಸ ನಿಮ್ದು ಕ್ಯಾಮ್ರಾ ಆಫ್ ಆದ್ಮೇಲೆ ಹೇಳ್ತೀನಿ ಏನೇನ್ ಮಾಡಿದೀನಿ ಅಂತ. ಅದೆಲ್ಲ ವರ್ಡ್ ಅಲ್ಲಿ ಯಾರ ಕೈಲೂ ಮಾಡಕ್ಕಾಗದಿರೋ ಕೆಲಸ ನಾನು ಮಾಡಿದ್ದೀನಿ. ಅದನ್ನ ಈಗ ಹೇಳಿದ್ರೆ ನನಗೆ ಪ್ರಾಬ್ಲಮ್ ಆಗುತ್ತೆ, ಅದನ್ನ ಹೇಳಲ್ಲ, ಆಫ್ ಆದ್ಮೇಲೆ ಹೇಳ್ತೀನಿ. ನಾನು ಏನಂದ್ರೆ ನಾನೇ ಕರೆಕ್ಟು, ಆಮೇಲೆ ಕರೆಕ್ಟ್ ಇರೋದನ್ನೇ ಮಾಡ್ತೀನಿ. ಆಮೇಲೆ ಯಾವ್ರಿವ್ರಿಗೆ ಹೆದರ್ಕೊಳ್ಳಲ್ಲ. ಅವ್ರು ಏನಾರ ಅನ್ಕೊಳ್ಳಿ, ನಂದೇನು ಹೋಗುತ್ತೆ. ಅವ್ರು ಅನ್ಕೊಳ್ಳೋರು ಅನ್ಕೊಳ್ಳೋದ್ರಿಂದನೇ ನಾನು ಫೇಮಸ್ ಆಗಿರೋದು. ಈಗ ನನ್ನ ಬಗ್ಗೆ ಬ್ಯಾಡ್ ಆಗಿ ಮಾತಾಡೋ ಡಾಗ್ ಬ್ರೀಡರ್ಸು ಬರೀ 500 ರೂಪಾಯಿ ಬ್ರೋಕರ್ ಆಗೇ ಇದ್ದಾರೆ 35 ವರ್ಷದಿಂದ. ನನ್ನ ಬಗ್ಗೆ ಮಾತಾಡಿ ಈಗ ಬಿಗ್ ಬಾಸ್ ಬಂದಿದ್ಕು ಎಲ್ಲ ಉಲ್ಟಾ ತಿರುಗಿ ಏನೋ ಬಿಗ್ ಬಾಸ್ ಆಫೀಸ್ ಮುಂದೆ ಹೋಗಿ ಜಗಳ ಮಾಡ್ಬಿಟ್ರೆ ನನ್ನ ಆಚೆ ಕಳಿಸ್ಬಿಡ್ತಾರಂತೆ. ಅದಕ್ಕೆ ಹೋಗಿ ಸ್ಟ್ರೈಕ್ ಮಾಡೋಕ್ಕೆಲ್ಲ ಇದ್ರಂತೆ, ಬಿಗ್ ಬಾಸ್ನೇ ಬಾಯ್ಕಾಟ್ ಮಾಡೋಕ್ಕೆ ಗ್ರೂಪ್ ಮಾಡ್ಕೊಂಡಿದ್ರಂತೆ. ಅಂದ್ರೆ ಅಷ್ಟು ಜಲಸ್.
ಈಗ ಅವರೆಲ್ಲ ಬಂದ್ರೆ ನಾನು ಕುಡಿಸ್ತಿದ್ದೆ, ತಿನ್ನಿಸ್ತಿದ್ದೆ, ನಾನೇ ಸಾಕ್ತಾ ಇದ್ದೆ ಅವ್ರನ್ನ. ಅಂದ್ರೆ ಅವರೇನೆ, ನಾನು ಒಂದು ಜಗಳ ಆಡಿಲ್ಲ, ಅವ್ರ ಬಗ್ಗೆ ಮಾತಾಡಿಲ್ಲ, ಏನಿಲ್ಲ. ಅವರೆಲ್ಲ ಉಲ್ಟಾ ತಿರುಗಿ ಎಲ್ಲ ಒಂದು ಗ್ರೂಪ್ ಮಾಡ್ಕೊಂಡು ಏನೇನೋ ಬಿಟ್ರಂತೆ. ಅದು ಬಂದ್ಮೇಲೆ ಗ್ರೂಪಲ್ಲೆಲ್ಲ ಏನೇನೋ ಮಾತುಕತೆ ಆಯ್ತಂತೆ. ನಾನು ಹೇಳಿದೆ, ಈಗ 100 ಕೋಟಿ ನಾಯಿ November 5ಕ್ಕೆ ಲಾಂಚ್ ಮಾಡ್ತಾ ಇದ್ದೀನಿ, ಅಲ್ಲಿ ಬಂದು ಏನು ಕಿಸಿತೀರಾ ಕಿಸಿರಿ ಅಂತ. ಸಿದ್ದರಾಮಯ್ಯ ನಿನ್ನ ನೆಂಬಿದೆ, ಜಗವೆಲ್ಲ ನಿನ್ನ ನೋಡಿ ನೆಂಬಿದೆ, ಈ ಮನವೆಲ್ಲ ಬಾಳ ನೊಂದಿದೆ. ಸಿದ್ದರಾಮಯ್ಯ ನೀ ನೋಡಬಾರದೆ, ಯಾಕಪ್ಪ ಸಿದ್ದರಾಮಯ್ಯ ಮಗವೆಲ್ಲ ಸಾಪಿಗೆ, ನಿಮ್ಮ ನೋಡಿದವರೆಲ್ಲ ನೇರುತ್ತಾರೆ. ಸಿದ್ದರಾಮಯ್ಯ ನಿನ್ನ ನೆಂಬಿದೆ. ಬಂದು ಎಲ್ಲಾರನ್ನೂ ತುಳಿತಾ ಇದಾರೆ, ಅದರಲ್ಲಿ ಗಿಲ್ಲಿ ಅಂತೂ ತುಂಬಾ ತುಳಿತಾ ಇದಾರೆ. ಇವಾಗ ನೋಡಿ, ಬಂದು ಗೆಸ್ಟ್ ಬಂದು ಒಂದ್ ದಿವಸ ಆಗಿದೆ. ಇಲ್ಲ, ಗಿಲ್ಲಿನೇ ಬೇರೆಯವ್ರನ್ನ ಎಲ್ಲಾರನ್ನೂ ತುಳಿತಾ ಇದಾರೆ. ನನ್ನನ್ನು ತುಳಿದಿದ್ದು ಗಿಲ್ಲಿನೇ. ಯಾಕಂದ್ರೆ ಅವ್ರು ನಮ್ಗೆ ಮಾತಾಡಕ್ ಬಿಡಲ್ಲ. ಅಂದ್ರೆ ಈಗ ಮಾತಾಡಿದ್ರೆ ತಾನೇ ನಿಮ್ದು ಕಂಟೆಂಟ್ ಆಚೆ ಹೋಗುತ್ತೆ ಅಂತ ಅವ್ರಿಗೆ ಗೊತ್ತು. ನೀವೇನಾದ್ರು ಮಾತಾಡಕ್ ಹೋದ್ರೆ ಎಚ್ಚು ಅಂತಾರೆ, ಹೆಚ್ಚೆ ಅಂತಾರೆ, ಅವಾಗ ನಿಮ್ಗೆ ಮಾತಾಡಕ್ ಮನ್ಸು ಬರಲ್ಲ. ಇವ್ರು ಕರಿಬಸಪ್ಪ ಅವ್ರಿಗೂ ಹಂಗೇನೆ ಮಾಡ್ತಾ ಇದ್ರು. ಅವ್ರು ಸ್ಟಾರ್ಟ್ ಮಾಡಿದ್ರೆ ಎದ್ದೋಡೋಗ್ಬಿಡೋರು. ಆದ್ರೆ ಅವಮಾನ ಮಾಡತ್ತಾರ, ಚೀಪಾಗಿ ಮಾತಾಡತ್ತಾರ, ಆತರ ಮಾಡೋರು. ಎಲ್ಲರಿಗೂ ಹುಟ್ಟಿದ ತಕ್ಷಣ ನೇಮ್ ಇಡ್ತಾರಲ್ಲ, ನಿಮಗ್ ಮಾತ್ರ ಯಾಕಿಲ್ಲ? ನಮ್ಗೆಲ್ಲ ಸತ್ತಾದ್ಮೇಲೆನೆ ಹೆಸರು ಮೇಡಮ್. ಚಿಕನ್ ಟಿಕ್ಕಾ, ಚಿಕನ್ ಚಿಲ್ಲಿ, ಚಿಕನ್ ತಂದೂರಿ. ಓಕೆ, ಈಗ ಯಾವ ಬೇಸಿಸ್ ಮೇಲೆ ನೀವು ನಾಯಿಗಳನ್ನ ತಗೊಂತೀರಿ? ಇಷ್ಟು ಕೋಟಿ ಅಷ್ಟು ಕೋಟಿ ಅಂತ ಅಂದ್ಬಿಟ್ಟು ಈಗ 100 ಕೋಟಿಗೆ ದುಡ್ಡು ಎತ್ಬಿಡ್ತೀನಲ್ಲ ಇವ್ರೆ. ಒಂದೊಂದು ಫಂಕ್ಷನ್ ಹೋದ್ರೆ 2.5 ಲಕ್ಷದಿಂದ 10 ಲಕ್ಷ ರೂಪಾಯಿ ಚಾರ್ಜ್ ಮಾಡ್ತೀನಿ. ಅಲ್ಲಿ ಬಿಗ್ ಬಾಸ್ ಅಲ್ಲಿ ಗಿಲ್ಲಿ ಆಮೇಲೆ ಚಂದ್ರಪ್ರಭು ಅವ್ರು ಮಾತಾಡ್ಕೊಳ್ತಾ ಇದ್ರು. ಅವ್ರು ಗೆದ್ಬಿಟ್ಟು ಆಚೆ ಬಂದ್ಮೇಲೆ ಒಂದ್ ಫಂಕ್ಷನ್ 30,000 ರೂಪಾಯಿಗೆ ಹೋಗ್ತಾರಂತೆ ಕರೆದ್ರೆ. ನನಗೆ 2.5 ಲಕ್ಷದಿಂದ 10 ಲಕ್ಷ ಕೊಡ್ತಾರೆ. ಇಲ್ಲಲ್ಲ, ಕರ್ನಾಟಕದಲ್ಲ, ಆಂಧ್ರ ಅಲ್ಲಿ, ಗೋವಾ ಅಲ್ಲಿ, ಹೊರಗಡೆ. ಇಲ್ಲಿರೋರು 2.5 ಲಕ್ಷನೇ ಲಾಸ್ಟ್. ಈಗ ಯಾರೋ ಒಂದು ಚೌಟ್ರಿ ಓಪನಿಂಗ್ ಚನ್ನರಾಯಪಟ್ಟಣದಲ್ಲಿ 3.5 ಲಕ್ಷ ಕೊಟ್ಟು ಕರ್ಸ್ಕೊಂತ ಇದ್ದಾರೆ. ಓಕೆ, ಚೈಲ್ಡ್ ಅಲ್ಲ, ಇವ್ನ ಸೆಡೆ ನನ್ ಮಗ ಏನ್ ಅಸಹ್ಯವಾಗಿ ಆಡ್ತಿದ್ದಾನೆ. ಏನೋ ಪ್ರಾಬ್ಲಮ್ ಇದ್ದಂಗಿದೆ. 138 ಅವರು ನೀವು ಹೋಗ್ಬೇಕಾದ್ರೆ ಕೆಳಗೆ ಸಿಕ್ದವ್ರು 138. ನಿನ್ನೆವರೆಗೂ 137 ಆಗಿತ್ತು. 138 ನೀವು 139ನೇ ಚಾನಲ್. ಇಷ್ಟು ಚಾನಲ್ ಯಾರು ವಿನ್ನರ್ಗೂ ಇವತ್ತವರೆಗೂ ಬಂದಿಲ್ವಂತೆ. ಅವ್ರಿಗೆಲ್ಲ 18, 13. ನಾನು ಮಿಕ್ತವ್ರು ಯಾರ್ಯಾರು ಆಚೆ ಬಂದಿದ್ರೆ ಅವ್ರಿಗೆ ಕೇಳ್ಕೊಂಡೆ, ನಮ್ಗೆ 13 ಚಾನಲ್ಲು ಬಂದಿಲ್ಲ ಸರ್, ನಮ್ ಸ್ಟಾಪ್ ಆಗಾಗಲೇ ಒಂದು ವಾರ 15 ಆಗೋಯ್ತು ಸರ್ ಅಂತವ್ರೆ. ನಂದು ಇವತ್ತವರೆಗೂ ಸ್ಟಾಪ್ ಆಗಿಲ್ಲ. ಆ ಲೆವೆಲ್ಗೆ ಬರ್ತಾನೆ ಇದ್ದಾರೆ. ಅಂದ್ರೆ ಅದೇನು ನಾನು ಮಾತಾಡೋದು ಅವ್ರಿಗೆ ಇಷ್ಟ ಆಯ್ತೋ, ಇಲ್ಲ ನನ್ನ ಕಂಟೆಂಟ್ ಓಡ್ತಾ ಇದೆ ಅಂತನೋ, ಇಲ್ಲ ನಂದು ಆಡ್ಕೊಂಡು ಅದೆಲ್ಲ ರೀಲ್ಸ್ ಮಿಲಿಯನ್ ಗಟ್ಟಲೆ ಓಡ್ತಾ ಇದೆ ಅಂತನೋ ಗೊತ್ತಿಲ್ಲ. ಆದ್ರೆ ಆಡ್ಕೊಳ್ಳೋದ್ರಿಂದನೇ ಇವತ್ತು ನಾನು. ಈಗ ಸೆಲೆಬ್ರಿಟಿಗಳು ಅಂತ ಸಾಕಷ್ಟು ಜನ ಹೇಳ್ಕೊಳ್ತಾರೆ, ನಾವು VIP-ಗಳು ಅಂತ ಸಾಕಷ್ಟು ಜನ ಹೇಳ್ಕೊಳ್ತಾರೆ, ನಾವು VIP ಮಕ್ಕಳುಗಳು ಅಂತ ಹೇಳಿ ತುಂಬಾ ಜನ ಹೇಳ್ಕೊಳ್ತಾರೆ. ಆದ್ರೆ ನೀವು ನಾನು ಸೆಲೆಬ್ರಿಟಿ ಅಂತ ಹೇಳ್ಕೊಳ್ತೀರಿ, ಯಾಕೆ? ಇವಾಗ ಒಂದು ಹೀರೋಯಿನ್, ಮಿನಿಸ್ಟರ್ಗಳು, ಸ್ವಾಮೀಜಿಗಳು ನಿಮ್ಗೆ ಸೆಲೆಬ್ರಿಟಿ. ಈಗ ಒಂದು ಫಂಕ್ಷನ್ ಸ್ಯಾಂಪಲ್ ಹೇಳ್ತೀನಿ. ಬಳ್ಳಾರಿ ಉತ್ಸವಲ್ಲಿ 21st ಬಂದು ಹೆಸರು ಸಮೇತನೇ ಹೇಳ್ಬಿಡ್ತೀನಿ, ಬೇಕಾದ್ರೆ ಏನ್ ಬೇಕಾದ್ರೆ ನೀವು ಅನ್ಕೊಳ್ಳಿ. ಆಮೇಲೆ ಅದಕ್ಕೂ ಜಗಳ ತಂದಿಕ್ಬಿಟ್ಟಿರ ದಯವಿಟ್ಟು. ಮಂಗ್ಲಿ ಸಿಂಗರ್ ಬಂದಿರ್ತಾರೆ, ಅರ್ಜುನ್ ಜನ್ಯ ಸರ್ ಬಂದಿರ್ತಾರೆ, ಅನುಶ್ರೀ ಬಂದಿರ್ತಾರೆ. ಅವರು 21st ಅವರು ಆ ವೇದಿಕೆಯಲ್ಲಿ ಇರ್ತಾರೆ. ಅವ್ರಿಗೆ 3,000 ಜನ ಸೇರಿರ್ತಾರೆ. 7-8 ಮೀಡಿಯಾ ಬಂದಿರುತ್ತೆ. ನನಗ್ ಬಂದು ಮಾರನೇ ದಿವಸ ಎಷ್ಟು 1.5 ಲಕ್ಷ ಜನ ಬಂದಿರ್ತಾರೆ. 300 ಮೀಡಿಯಾ ಬಂದಿರುತ್ತೆ. ಎಲ್ಲ ವಿತ್ ವಿಡಿಯೋ ತೋರಿಸ್ತೀನಿ. ಅವ್ರು ಬಂದೋಗಿದ್ದು ಮಾರನೇ ದಿವಸನು ಪಕ್ಕದ ರೋಡವರು ಮಾತಾಡಿರಲ್ಲ. ನಾನು ಬಂದೋಗಿ 6 ವರ್ಷ ಆಗಿರುತ್ತೆ. ಇವತ್ತು ಕೀಪ್ಯಾಡ್ ಫೋನ್ ಇಂದ ಮಿನಿಸ್ಟರ್ವರೆಗೂ ದಿನಕ್ಕೆ 100 ಜನರು ನೆನೆಸ್ಕೊಂತಾರೆ, ನನ್ನ ವಿಡಿಯೋ ನೋಡ್ತಾರೆ, ನಂದು ಮಾತಾಡ್ತಾರೆ. ಇದಕ್ಕೆ ಸೆಲೆಬ್ರಿಟಿಗಳಿಗೆ ಸೆಲೆಬ್ರಿಟಿ ಅಂತ. ಸಿದ್ದರಾಮಯ್ಯ ನಿನ್ನ ನೆಂಬಿದೆ, ಸಿದ್ದರಾಮಯ್ಯ ನಿನ್ನ ನೆಂಬಿದೆ, ಜಗವೆಲ್ಲ ನಿನ್ನ ನೋಡಿ ನೆಂಬಿದೆ, ಈ ಮನವೆಲ್ಲ ಬಾಳ ನೊಂದಿದೆ. ಸಿದ್ದರಾಮಯ್ಯ ನೀ ನೋಡಬಾರದೆ. ಪ್ರತಿಯೊಂದು ನಮ್ಗೆ ಅವರೇ ಮಾಡ್ತಾ ಇರೋರು ಸಿದ್ದರಾಮಯ್ಯನವರು. ನಮ್ಗೆ ಎಲ್ಲಾನು ಮಾಡ್ಯಾರ. ಈಗ ಎಲ್ಲಕ್ಕೂ ನಮ್ಗೆ ವಾಲ ತಗೊಂಡಿವಿ, ನಮ್ಗ ಎಲ್ಲ ತಗೊಂಡಿವಿ, ಇಲ್ಲಿ ತಗೊಂಡಿವಿ. ಅವ್ರು ಕೊಡೋ ದುಡ್ಡ ನಾವ್ ಏನ್ ಲೇಟ್ ಮಾಡಿಲ್ಲ. ಒಂದ್ ಚೀಟಿ ಹಾಕೊಂಡಿವಿ, ನಮ್ಗ ಅವರು ಸೌಲಭ್ಯ ಮಾಡ್ತಾರ. ಈಗ 4 ಅಲ್ಲಿ ಮಾಟಿ ತಗೊಂಡಿವಿ. ಎಷ್ಟು ವರ್ಷ ದುಡ್ಡು ಕೂಡಿಟ್ರಿ ಇದಕ್ಕೆ? ಈಗ ನಾವ್ ಚೀಟಿ ಹಾಕೊಂಡಿವಿ, ಬರೋ ದುಡ್ಡಲ್ಲೆಲ್ಲ ನಾವ್ 1 ರೂಪಾಯಿ ಕೇಳಿ ಮಾಡಿ 2,000 ಬರ್ತದೆ. ಈ ಮಂತ್ ಬಂತಾ? ಬಂದಿಲ್ಲ. ಸಿದ್ದರಾಮಯ್ಯ ಅವರು
ಸರ್ ನಾವ್ ಕೂಲಿಗೆ ಅವರು ನಮ್ಗ ಇಲ್ಲ ಏನುವೆ ನಮ್ಗ ದರ್ಕ ಸ್ವಚ್ಛ ಮಾಡಿ ನಮ್ಗ ಇರೋದನ್ನ ನಮ್ಗ ಅದನ್ನ ಸಂಪ್ರದಾಯ ಮಾಡಿ ನಮ್ಗ ಅದ ಖಾತಾ ಮಾಡ್ಕೊಡ್ಬೇಕು. ದರ್ಕ ಸ್ವಚ್ಛ ಮಾಡ್ಕೊಡ್ಬೇಕು. ರೂಪಾಯಿ ಕೊಡ್ತಿದ್ರಲ್ಲ ಯಾವ್ಯಾವ್ದು ಯೂಸ್ ಮಾಡ್ಕೊತಾ ಇದ್ದೀರಾ? ನಾವು ಈಗ ಚೀಟಿ ಹಾಕೊಂಡಿದ್ವಲ್ಲ ಅದ್ ಕಟ್ಕೊತೇವಿ ಬಂದ್ ಚಿನ್ನ ಮಾಟಿ ವಾಲ ತಗೊಂಡಿವಿ. ನಾವ್ ಅದ್ರಲ್ಲಿ 1 ರೂಪಾಯಿನೂ ಕಿಲೋ ಏನು ನಾವು ಹೋಗಿವಿ ಸರ್ ಹೋಗಿವಿ. ಗಿಲ್ಲಿ ನಟ ಎಲ್ಲೋದ್ರು ಕೂಡ ಹುಡುಗಿರಿಗೆ ಕಾಳ್ ಹಾಕೋದ್ ಬಿಡಲ್ಲ. ಈಗ್ಲೂ ಕೂಡ ಸ್ಟೇಜ್ ಅಲ್ಲೂ ಆಂಕರ್ ಕಾಳ್ ಹಾಕೋದ್ ಬಿಟ್ಟಿಲ್ಲ. ಸೊ ಗಿಲ್ಲಿ ನಟ ಫೈನಲಿ ಎಲ್ಲಾ ನಿಮ್ಮ ಮಹಿಳಾ ಫ್ಯಾನ್ಸ್ ಅವರ ಪ್ರಶ್ನೆ ಏನಂದ್ರೆ ಗಿಲ್ಲಿ ನಟ ಮದ್ವೆ ಯಾವಾಗ? ಈಗ ಸದ್ಯಕ್ಕೆ ಯಾವ ಪ್ಲಾನ್ ಇಲ್ಲ ಅಣ್ಣ, ಇನ್ನೂ ಲೇಟ್, ಇನ್ನೊಂದ್ 2-3 ವರ್ಷ ಆಗ್ಲಿ. ಅದೇ ಈಗ ನಮ್ಮನ್ನ ನಾವು ಈಗ ಏನೋ ಒಂಚೂರು ಸಂಪಾದನೆ ಮಾಡ್ತೇವಿ, ನಮ್ಮನ್ನ ನಾವು ಸಾಕುವಷ್ಟು ದುಡಿತಾವಿ. ಈಗ ಅವ್ರು ಬಂದ್ರೆ ಈಗ ಮದುವೆ ಆದ್ರೆ ಆ ಕಮಿಟ್ಮೆಂಟ್ಗಳು ಗೊತ್ತಿರ್ತಾವಲ್ಲ ಹೆಂಗಿರ್ತದೆ ಏನು ಅಂತ. ಮದುವೆ ಮಕ್ಕಳು ಸಂಸಾರ ಅಂದ್ರೆ ಅದು ಲೈಫ್ ಬೇರೆ ತರಾನೇ ಇರ್ತದೆ. ಅದಕ್ಕೆಲ್ಲ ಫಸ್ಟ್ ಫಿಕ್ಸ್ ಆಗ್ಬೇಕು. ನಾನ್ ಮದುವೆ ಆಯ್ತವನಿ, ನನ್ಗೊಂದು ಕಮಿಟ್ಮೆಂಟು ಇಷ್ಟ ಇರ್ತದೆ, ಹಿಂಗಿರ್ತದೆ, ಒಂದು ಜವಾಬ್ದಾರಿ ಅಂತ ಬರ್ತದೆ, ಅದಕ್ಕೆ ರೆಡಿ ಇರಬೇಕು ನಾನು. ಇನ್ನೊಂದ್ 2-3 ವರ್ಷ ಆಗ್ಲಿ ಮಾಡಿ. ಸೊ ಇವಾಗ ಗಿಲ್ಲಿ ನಟ ಅವರು ಆಲ್ರೆಡಿ ಇವಾಗ ರಿಯಾಲಿಟಿ ಶೋಗಳೆಲ್ಲ ಮಾಡ್ತಾ ಇದ್ದೀರಾ. ಸೊ ನಿಮ್ಮ ನೆಕ್ಸ್ಟ್ ಮುಂದಿನ ಪ್ರಾಜೆಕ್ಟ್ಗಳು, ಅಪ್ಕಮಿಂಗ್ ಪ್ರಾಜೆಕ್ಟ್ಗಳು ಯಾವ ತರ ಇದೆ? ಸೀರಿಯಲ್ ಆಗಿರ್ಬೋದು, ಫಿಲಮ್ ಆಗಿರ್ಬೋದು, ರಿಯಾಲಿಟಿ ಶೋ ಆಗಿರ್ಬೋದು, ಯಾವ ತರ ಇದೆ? ಸಿನಿಮಾ ಮಾಡ್ತಾ ಇದೀನಿ, ಸಿನಿಮಾಗಳು ಬರ್ತೈತಿ. ಸಿನಿಮಾ ಒಂದು 3-4 ಸಿನಿಮಾ ಮಾಡ್ತಾ ಇದೀನಿ. ರಿಯಾಲಿಟಿ ಶೋ ಒಂದು ರಿಯಾಲಿಟಿ ಶೋ ಮಾಡ್ತಾ ಇದೀನಿ. ಅಂದ್ರೆ ತಕ್ಕ ಮಟ್ಟಿಗೆ ಬಿಜಿ ಅವನೇ ಅಣ್ಣ. ಕೆಲಸ ಸಿಗ್ತದ ಮಾಡ್ಕೊ ಹೋಯ್ತಾ ಇದೀನಿ. ನೋಡ್ಬೇಕು ಇನ್ನು ಎಲ್ಲಿವರೆಗೂ ಕರ್ಕೊ ಹೋಯ್ತದ ಅಲ್ಲಿವರೆಗೂ ಹೋಗುದಷ್ಟೇ.